ನಾನು ಕಿಷ್ಕಿಂಧೆಗೆ ಬಂದು ಈ ವಾರ್ತೆಯನ್ನೆಲ್ಲರಿಗೂ ತಿಳಿಸಿದೆನು. ಸಮಗ್ರ ಕಿಷ್ಕಿಂಧೆಯೇ ವಾಲಿಯನ್ನು ಕಳೆದುಕೊಂಡೆನೆಂದು ಮರುಗಿತು. ನನಗೂ ವಿಪರೀತವಾದ ದುಃಖವಾಗಿದ್ದಿತು. ಮತ್ತೆಯೂ ಕೆಲವು ದಿನಗಳನ್ನು ಹಾಗೆಯೇ ಕಳೆದು ಅವನು ಮೃತಪಟ್ಟುದೇ ನಿಜವೆಂದು ಖಚಿತಪಡಿಸಿಕೊಂಡು ಅವನ ಪಾರಲೌಕಿಕ ಕ್ರಿಯೆಗಳನ್ನು ನಮ್ಮ ಪದ್ಧತಿಯಂತೆ ವಿರಚಿಸಿ ಜಾಂಬವಾದಿ ಹಿರಿಯರ ಅನುಮತಿಯಂತೆ ನಾನೇ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ನಿರ್ವಹಿಸಿಕೊಂಡೆನು. ಸಮಸ್ತ ವಾನರ ಜನಾಂಗವು ನನ್ನನ್ನೇ ರಾಜನೆಂದು ಗೌರವಿಸಿ ಓಲೈಸತೊಡಗಿತು. ಹಾಗೆ ನಾನೊಮ್ಮೆ ಕಿಷ್ಕಿಂಧೆಗೆ ಅಧಿಪತಿಯಾಗಿದ್ದೆನು. ಎಷ್ಟೋ ಕಾಲದ ಮೇಲೆ ಒಂದು ದಿನ ವಾಲಿಯು ಭಯಂಕರವಾಗಿ ಗರ್ಜಿಸುತ್ತಾ ಓಡಿ ಬಂದನು. ನಾನು ನಮ್ಮ ಆಸ್ಥಾನದಲ್ಲಿ ಸಿಂಹಾಸನದ ಮೇಲೆಯೇ ಕುಳಿತಿದ್ದೆನು. ಅಣ್ಣನು ನೆಟ್ಟನೇ ಬಂದವನು ನಾನೇಳುವಷ್ಟೂ ಅವಕಾಶವನ್ನು ಕೊಡದೆ ನನ್ನನ್ನೆಳೆದು ನೆಲಕ್ಕೆ ಕೆಡವಿ ಒದ್ದು ಪ್ರಹರಿಸತೊಡಗಿದನು. ಎಲ್ಲರೂ ಮಂತ್ರಮುಗ್ಧರಾದಂತೆ ಇದನ್ನೇ ನೋಡುತ್ತಿದ್ದರು. ನಾನು ಎಷ್ಟೆಷ್ಟೋ ಗೋಳಾಡಿ ಅಣ್ಣನಲ್ಲಿ ಸತ್ಯಸ್ಥಿತಿಯನ್ನು ಪ್ರಾರ್ಥಿಸಿಕೊಂಡೆನು. ಅಲ್ಲದೆ ಒಮ್ಮೆಯಾದರೂ ಅವನ ಮೇಲೆ ಕೈ ಮಾಡಲಿಲ್ಲ. ಆದರೇನು, ಯಾವುದನ್ನು ಕೇಳದೆ ಯಾರಲ್ಲಿಯೂ ವಿಚಾರಿಸದೆ ನನ್ನನ್ನು ಅಲ್ಲಿಂದಲೇ ಹೊಡೆದಟ್ಟಿ ನನ್ನ ಪತ್ನಿಯಾದ ರುಮೆಯನ್ನು ಬಲಾತ್ಕಾರವಾಗಿ ತನ್ನ ಅಂತಃಪುರಕ್ಕೆ ಸೇರಿಸಿಕೊಂಡನು. ಸ್ವಲ್ಪವಾದರೂ ಅಣ್ಣನ ಸಿಟ್ಟು ಶಾಂತವಾಗಬಹುದೆಂದು ನಾನೆನಿಸಿದ್ದೇ ಸರಿ. ಅವನು ನನ್ನನ್ನು ಎಲ್ಲಿಯೂ ನಿಲ್ಲಗೊಡದೆ ಊರಿನಿಂದಲೇ ಓಡಿಸಿ ಮತ್ತೆ ಬೆನ್ನಟ್ಟಿಯೇ ಬರತೊಡಗಿದನು. ಎಲ್ಲಿ ಹೋದರೂ ನನಗೆ ಭದ್ರವಾದ ಸ್ಥಳ ಸಿಗಲಿಲ್ಲ. ಉತ್ತಮವಾದ ಆಶ್ರಯವೂ ಸಿಗಲಿಲ್ಲ. ಎಷ್ಟೆಷ್ಟೋ ಊರುಗಳನ್ನು ಪರ್ವತಾರಣ್ಯಗಳನ್ನು ನಾನು ಸಂಚರಿಸಿದ್ದೆನು. ಆದರೂ ಪ್ರಯೋಜನವಾಗಲಿಲ್ಲ. ಅಣ್ಣನು ದ್ವೇಷವನ್ನೇ ಸಾಧಿಸತೊಡಗಿದನು. ಆಗ ಒಂದು ದಿನ ನನ್ನ ಜನ್ಮದಾತನಾದ ಸೂರ್ಯದೇವನನ್ನು ಕುರಿತು ಬಹುವಾಗಿ ಹೊತ್ತು ಪ್ರಾರ್ಥಿಸಿದೆನು. ಅಂತೆಯೇ ಆ ಮಹಾನುಭಾವನು ನನ್ನನ್ನೆತ್ತಿಕೊಂಡು ತನ್ನ ರಥದ ಹಿಂಭಾಗದಲ್ಲಿ ನನಗಾಶ್ರಯವನ್ನು ಕೊಟ್ಟು ರಕ್ಷಿಸಿದೆನು. ಪತ್ನಿಯನ್ನು ಕಳೆದುಕೊಂಡ ನಾನು ಅದೇ ಕುರಿತು ಬಹುವಾಗಿ ಚಿಂತಿಸುತ್ತಿದ್ದೆನು. ಕೆಲವು ವರ್ಷಗಳ ಮೇಲೆ ಆ ಮಾಯಾವಿಯ ತಂದೆಯಾದ ದುಂದುಬಿ ಎಂಬವನು ತನ್ನ ಮಗನನ್ನು ಕೊಂದ ಸೇಡನ್ನು ತೀರಿಸುವುದಕ್ಕಾಗಿ ಕಿಷ್ಕಿಂಧೆಗೆ ಬಂದು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದನು. ಎಷ್ಟೋ ವರ್ಷಗಳವರೆಗೆ ಯುದ್ಧವಿಲ್ಲದೆ ನನ್ನನ್ನು ಪೀಡಿಸುವುದರಲ್ಲೇ ಮಗ್ನನಾಗಿದ್ದ ವಾಲಿಯು ಒದಗಿದ್ದ ಯುದ್ಧದಲ್ಲಿ ಬಹುವಾಗಿ ಹೋರಾಡಿದನು. ದುಂದುಬಿಗೂ ವಾಲಿಗೂ ಭಯಂಕರವಾದ ಯುದ್ಧವೇ ತೊಡಗಿತು. ಸರಿಮಿಗಿಲೆನ್ನಿಸಿ ಅವರಿಬ್ಬರೂ ಹೋರಾಡುತ್ತಿರುವಷ್ಟರಲ್ಲಿ ಫಕ್ಕನೆ ದುಂದುಬಿಯು ತನ್ನ ಮಾಯಾವಿದ್ಯೆಯ ಪ್ರಭಾವದಿಂದ ಕಾಡುಕೋಣನ ರೂಪವನ್ನು ತಳೆದು ವಾಲಿಯನ್ನು ಹಾಯತೊಡಗಿದನು. ಅದನ್ನರಿತ ವಾಲಿಯು ಆ ಕೋಣನ ಎರಡೂ ಕೋಡುಗಳನ್ನು ತನ್ನ ಎರಡೂ ಕೈಗಳಲ್ಲಿ ಬಲವಾಗಿ ಹಿಡಿದುಕೊಂಡು ಹಾಗೆಯೇ ಕೋಣನನ್ನು ಎತ್ತಿ ಗರಗರನೆ ತಿರುಗಿಸತೊಡಗಿದನು. ಕೋಣವು ಮೂಗು ಬಾಯಿಗಳಿಂದ ನೆತ್ತರನ್ನು ಕಾರಲು ತೊಡಗಿತು. ಉತ್ಸಾಹದಲ್ಲಿ ಮತ್ತಷ್ಟು ಉನ್ಮತ್ತನಾದ ವಾಲಿಯು ಮತ್ತು ವೇಗವಾಗಿಯೂ ಬಿರುಸಾಗಿಯೂ ಕೋಣನನ್ನು ಹಾಗೆಯೇ ತಿರುಗಿಸತೊಡಗಿದನು. ಆಗ ರಕ್ತವು ಇಲ್ಲೇ ಸಮೀಪವಿದ್ದ ಮತಂಗಾಶ್ರಮಕ್ಕೆ ಹಾರಿ ಅಪವಿತ್ರತೆಯನ್ನುಂಟು ಮಾಡಿತು. ಕ್ರುದ್ಧರಾದ ಋಷಿಗಳು, ಈ ಕೆಟ್ಟ ರಕ್ತವನ್ನು ಇತ್ತ ಹಾರಿಸಿದವನು ಈ ಪರಿಸರಕ್ಕೆ ಕಾಲಿಟ್ಟ ಕೂಡಲೇ ಅವನ ತಲೆಯು 1000 ಹಾಳಾಗಿ ಹೋಳಾಗಿ ಸಿಡಿದು ಹೋಗಲಿ ಎಂದು ಶಪಿಸಿಬಿಟ್ಟರು. ಅಷ್ಟರಲ್ಲಿ ದುಂದುಬಿಯು ವಾಲಿಯಿಂದ ಸಂಹೃತನಾಗಿ ಬಿದ್ದಿದ್ದನು. ವಿಜಯೋತ್ಸಾಹವು ವಾಲಿಗೆ ಶಾಪವನ್ನು ತಂದುಕೊಟ್ಟಿದ್ದಿತು. ಹಾಗಾಗಿ ಅವನು ಇತ್ತ ಬರಲಾರದೆಯೇ ಉಳಿಯಬೇಕಾಯಿತು. ಇದನ್ನರಿತ ಸೂರ್ಯದೇವನು ವಾಲಿಗೆ ದುಷ್ಪ್ರವೇಶವಾದ ಈ ಋಷ್ಯಮೂಕವನ್ನು ತೋರಿಸಿ, ಇದೇ ನಿನಗೆ ಸುಭದ್ರವಾದ ಸ್ಥಳವು. ಮುಂದೆ ಕಾಲಾಂತರದಲ್ಲಿ ನನ್ನ ವಂಶೀಯನಿಂದಲೇ ನಿನ್ನ ದುಃಖವು ನಿವಾರಣೆಯಾಗಬಲ್ಲುದು ಎಂದು ಅಭಯವನ್ನಿತ್ತು ನನ್ನನ್ನು ಇಲ್ಲಿ ಬಿಟ್ಟನು. ಅಂದಿನಿಂದ ನಾನು ಇಲ್ಲೇ ಈ ಗುಹೆಯಲ್ಲಿ ವಾಸ ಮಾಡಿಕೊಂಡಿರಲು ತೊಡಗಿದೆನು. ನಾನಿಲ್ಲಿಗೆ ಬಂದ ಮೇಲೆ ಈ ನನ್ನ ಸಂಗಡಿಗರು ಒಬ್ಬೊಬ್ಬರಾಗಿ ಇಲ್ಲಿಗೆ ಬಂದು ಸೇರಿಕೊಂಡರು. ಮತ್ತೊಂದು ದಿನ ದಶಕಂಠನೆಂಬ ಒಬ್ಬ ದೈತ್ಯನು ಬಂದು ನಮ್ಮ ಅಣ್ಣನನ್ನು ಯುದ್ಧಕ್ಕೆ ಕರೆದನಂತೆ. ಅವನು ಸಮುದ್ರ ಸ್ನಾನಕ್ಕೆ ಹೋಗಿದ್ದುದರಿಂದ ಆ ರಕ್ಕಸನು ಅಲ್ಲಿಗೆ ಹೋಗಿ ಅವನನ್ನು ಬಂಧಿಸಲು ಅವನ ಹಿಂದಿನಿಂದ ತನ್ನ ಕೈಗಳನ್ನು ಚಾಚಿ ಬಿಗಿದನಂತೆ. ವಾಲಿಯು ಅದನ್ನರಿತು ಹಾಗೆಯೇ ತನ್ನ ಕಂಕುಳರಡಿಯಲ್ಲಿ ಸಿಕ್ಕಿದ್ದ ದೈತ್ಯನ ಬಾಹುಗಳನ್ನು ಒತ್ತಿ ಅದುಮಿಕೊಂಡು ಮತ್ತೆ ಸ್ನಾನಕರ್ಮವನ್ನು ಪೂರೈಸಿ ಕಿಷ್ಕಿಂಧೆಗೆ ಬಂದು ಕೆಳಕ್ಕೆ ಬಿಟ್ಟು ಬಿಟ್ಟನಂತೆ.
ಅಂದಿನಿಂದ ಆ ರಕ್ಕಸನಿಗೂ ಈ ವಾಲಿಗೂ ಬಹಳ ಸ್ನೇಹವಂತೆ. ದಶಕಂಠನು ದೇವತೆಗಳನ್ನೆಲ್ಲ ಭೀತಿಪಡಿಸಿದವನಂತೆ. ಅವನ ಸಖ್ಯವನ್ನು ಇವನು ಹೊಂದಿದ ಮೇಲೆ ಬಲಶಾಲಿಯಾದ ಇವನನ್ನು ಕುರಿತು ಮತ್ತೆ ಎಲ್ಲರೂ ಭಯಪಡತಕ್ಕವರೇ ಆದರು. ಇಲ್ಲೇ ಇದ್ದು ನನಗೆ ನನ್ನ ಪತ್ನಿಯನ್ನೇ ನೆನೆದು ಬಹುವಾಗಿ ದುಃಖವಾಗತೊಡಗಿತು. ಹಾಗಾಗಿ ಒಂದೆರಡು ಬಾರಿ ಹೇಗಿದ್ದರೂ ಅವಳನ್ನು ಪಡೆದುಕೊಳ್ಳಬೇಕೆಂದು ನಿಶ್ಚಯಿಸಿಕೊಂಡು ನಾನೇ ನನ್ನ ಅಣ್ಣನನ್ನು ಯುದ್ಧಕ್ಕೆ ಕರೆದು ಅವನ ಕೂಡೆ ಹೊಯ್ದಾಡಿದೆನು. ಆದರೆ ಅದರ ಪರಿಣಾಮವಿಷ್ಟೇ, ಅವನು ಸೋಲಲಿಲ್ಲ, ನಾನು ಸಾಯಲಿಲ್ಲ. ಕಡೆಗೂ ನಾನು ಕೈಲಾಗದವನು ಎಂದಷ್ಟೇ ಆಯಿತು. ಏನು ಮಾಡಲಿ? ಕೈ ಹಿಡಿದ ಮಡದಿಯನ್ನು ಕಳೆದುಕೊಂಡು ಜೀವನವೇ ಶೂನ್ಯವಾಗಿ ಅದೇ ಚಿಂತೆಯಲ್ಲಿ ದಿನಗಳೆಯುತ್ತಿರುವುದೇ ನನ್ನ ಪಾಡು. ಓ ದಯಾಮಯನೇ, ನಿತ್ಯವೂ ಸೂರ್ಯನು ಮೂಡುತ್ತಾನೆ, ಮುಳುಗುತ್ತಾನೆ. ಋತುಗಳು ಬದಲುತ್ತಾ ಹೋಗುತ್ತವೆ, ವರ್ಷಗಳು ಉರುಳುತ್ತವೆ. ಆದರೂ ನನಗೆ ಇದೇ ಪಾಡು. ಶರತ್ಕಾಲದ ಪೂರ್ಣಚಂದ್ರನು ತನ್ನ ಚಂದ್ರಿಕೆಯನ್ನು ಬೀರುವಾಗ, ಚೈತ್ರ ಮಾಸದ ಮಂದಾನಿಲವು ಪುಷ್ಪ ಸೌರಭದಿಂದ ಪರಿಪೂತವಾಗಿ ಬೀಸುತ್ತಿರುವಾಗ, ವರ್ಷಾಕಾಲದ ಬೇಸರವೇ ತಲೆದೋರಿದಾಗ, ಒಂಟಿಯಾಗಿಯೇ ಬಾಳುವ ಜೀವನವು ಯಾರಿಗೆ ಬೇಕು? ಎಷ್ಟೆಷ್ಟೋ ಹಗಲು ರಾತ್ರಿಗಳು ಒಂದರ ಹಿಂದೊಂದಾಗಿ ಉರುಳುರುಳಿ ಕೊನೆಯಿಲ್ಲದ ನನ್ನ ದುಃಖವನ್ನು ನಾನುಂಡು ಜೀವಿಸುವಂತೆ ನನ್ನ ಸ್ಥಿತಿಯಾಗಿದೆ. ಇನ್ನೂ ಬದುಕಿರುವ ನಾನು, ಓ ಸ್ವಾಮಿ, ಬದುಕಿರುವುದು ನನ್ನಾಕೆಯನ್ನು ಮರಳಿ ಪಡೆಯುವ ಒಂದೇ ಒಂದು ಆಸೆಯಿಂದ ಮಾತ್ರ. ಜೀವವಿದ್ದು ಚೈತನ್ಯವಿಲ್ಲದೆ ಗಂಡನಾಗಿಯೂ ಭಾರ್ಯೆಯನ್ನು ಕಳೆದುಕೊಂಡು ಉಸಿರಾಡುತ್ತಾ ಮಾತ್ರವೇ ಇರುವ ನಾನು ಮತ್ತೇನನ್ನು ಭಿನ್ನಯಿಸಿಕೊಳ್ಳಲಿ? ಅವಳಿಗಾಗಿ ಹತ್ತತ್ತು ನನ್ನ ಕಂಬನಿಗಳೇ ಬತ್ತಿ ಹೋಗಿವೆ. ಈಗಲೂ ಅವಳು ನನ್ನನ್ನೇ ಹಂಬಲಿಸುತ್ತಿರಬಹುದು. ಬಲವಂತದಿಂದ ಆಕೆಯು ನನ್ನ ಅಣ್ಣನ ಭೋಗ ಸಾಧನವಾಗಿರಬಹುದಲ್ಲದೆ ಅನ್ಯಥಾ ಅಲ್ಲ. ಅವಳು ನನ್ನ ಪತ್ನಿ, ನಾನೇ ಅವಳ ಗಂಡ. ಏನು ಮಾಡಲಿ? ನಮ್ಮ ಯೋಗ ಹೀಗೆ. ಲೋಕೋದ್ಧಾರದ ದೀಕ್ಷೆಯನ್ನು ತಳೆದಿರುವ ನೀನು ಮನಸ್ಸು ಮಾಡಿದರೆ ನಾನು ನನ್ನಾಕೆಯನ್ನು ಮರಳಿ ಪಡೆದೇನೆಂಬ ಭಾಸೆಯು ನನ್ನ ಅಂತರಂಗವನ್ನು ಹೊಕ್ಕು ಅಂತೆಯೇ ನನ್ನನ್ನು ಪ್ರಚೋದಿಸುತ್ತದೆ. ರಘುಕುಲೋತ್ತಂಸರಾದ ಅರಸರು ಧರ್ಮಪರಾಯಣರೆಂದು ಕೇಳಿ ತಿಳಿದಿದ್ದ ನನಗೆ ನಿನ್ನ ಪಾದ ದರ್ಶನದಿಂದಲೇ ಆ ಸತ್ಯವು ಮನವರಿಕೆಯಾಗಿದೆ. ದೀನನಾದ ನನ್ನ ಸ್ಥಿತಿಯನ್ನು ಕೇಳಿ ಇಲ್ಲಿಯವರೆಗೂ ಚಿತ್ತೈಸಿದೆಯಲ್ಲ ಸ್ವಾಮಿ, ಅಷ್ಟರಿಂದಲೇ ಅದು ವಿದಿತವಾಗುತ್ತದೆ. ಸಾಮಾನ್ಯರು ನಿನ್ನ ಸ್ಥಿತಿಯಲ್ಲಿ ಹೀಗೆ ಯಾರು ಬಂದಾರು? ಆದುದರಿಂದ ಪತಿತೋದ್ಧಾರಕನು ಪಾವನ ಮೂರ್ತಿಯೂ ಆಗಿರುವ ನೀನೇ ಆರ್ತನಾದ ನನ್ನ ಅಳಲನ್ನು ದೂರೀಕರಿಸುವ ಕೃಪೆಯನ್ನು ಮಾಡು. ಶ್ರೀರಾಮ, ರಾಮ, ರಾಮ, ರಕ್ಷಿಸು, ರಕ್ಷಿಸು ಎಂದು ಎಲ್ಲವನ್ನು ಆದ್ಯಂತವಾಗಿ ಭಿನ್ನಯಿಸಿಕೊಂಡು ಮತ್ತೊಮ್ಮೆ ಶ್ರೀರಾಮನಿಗೆ ಉದ್ದಂಡವಾಗಿ ನಮಸ್ಕರಿಸಿದನು. ವಿ ಎನ್ ಭಾಗವತ್ ಮರಬಳ್ಳಿ.